ಹೇ ಗಾಯ್ಸ್, ಇವತ್ತು ಒಂದು ಶುಭ ಶುಕ್ರವಾರ. ಸೊ ಆ್ಯಸ್ ಯೂಶ್ವಲ್ ಬೆಳಗ್ಗೆನೇ ಎದ್ದು ಗೀಝರ್ ಆನ್ ಮಾಡಿ ಸ್ವಲ್ಪ ಕೆಲಸ ಮಾಡಿಕೊಂಡು ಇವಾಗ ಸ್ನಾನಗಿನ ಮಾಡಿಕೊಂಡು ಕೆಳಗಡೆ ಇಳಿತಾ ಇದ್ದೀನಿ. ಈಗ ಟೈಮ್ ಬಂದು 6:20. ಇವತ್ತು ನಾನು ದೇವ್ರ ಸಾಮಾನು ಕ್ಲೀನ್ ಮಾಡೋದು, ದೇವ್ರ ಮನೆ ಕ್ಲೀನ್ ಮಾಡೋದು ಅಥವಾ ಬೇರೆ ಹೂವು ಮಾಡಿಸೋದು ಅವೆಲ್ಲ ಏನೂ ಮಾಡಲ್ಲ ಗೈಸ್. ಇವತ್ತು ಬತ್ತಿ ಚೇಂಜ್ ಮಾಡ್ತೀನಿ, ದೆನ್ ಎಣ್ಣೆ ಅಥವಾ ತುಪ್ಪ ಹಾಕ್ಕೊತೀನಿ, ಮತ್ತು ದೀಪ ಹಚ್ಚಿ ದೇವ್ರ ಹತ್ರ ಪ್ರೇ ಮಾಡಿಕೊಂಡು ಬರೋದು, ಅಷ್ಟೇ ಕೆಲಸ ಇವತ್ತು. ಸೊ ಬೇಗ ಬೇಗ ಮಾಡಿಬಿಡ್ಬೋದು. 6:30 ಅಷ್ಟರಲ್ಲಿ ಪೂಜೆ ಆಗೋಯ್ತು ಗೈಸ್. ಸೊ ನನಗೆ ನಿಮಗೆ ಎಲ್ರಿಗೂ ದೇವರು ಒಳ್ಳೇದು ಮಾಡ್ತೀಯಲ್ಲ. ಬನ್ನಿ ಇವಾಗ ಹೊರಗೋಗೋಣ. ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಟೈಮ್ ಬಂದು 6:30 ಗೈಸ್. ಪೂಜೆ ಆಯಿತು ಜಸ್ಟ್ ನಾವು. ಇವಾಗ ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ತಿಂಡಿ ಮಾಡಬೇಕಲ್ಲ, ಒಗ್ಗರಣೆ ಹಾಕಬೇಕಲ್ಲ. ಪಲ್ಯಗಳು ಅಂತ ಏನಿಲ್ಲ, ಸೇಮ್ ಓಲ್ಡ್ ಪಲ್ಯ. ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನಾವು ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಣ. ಇನ್ನೂ ಸೂರ್ಯ ಅಷ್ಟು ಬ್ರೈಟಾಗಿ ಬಂದಿಲ್ಲ ನೋಡಿ. ಬೆಟ್ಟ ಕರ್ಬೇವಿನ ಸೊಪ್ಪು ಕಿತ್ಕೊಂಡೆ. ಕೋಳಿ ಕೂಗುತ್ತೆ, ಗುಡ್ ಮಾರ್ನಿಂಗ್ ಹೇಳುತ್ತೆ, ಕೊಕ್ಕೋ ಅನ್ನತ್ತೆ ಅಂತ ಕಾಯ್ತಾ ಇದ್ದೀನಿ. ಅದು ನೋಡಿದ್ರೆ ಹೇಳ್ತಾನೇ ಇಲ್ಲ. ಹೇ ಗೈಸ್, ಸೂರ್ಯ ಜಸ್ಟ್ ಇವಾಗಿನ್ನೂ ಉದಯ ಆಗ್ತಾ ಇದ್ದಾನೆ. ಅಯ್ಯೋ ಸಖತ್ತಾಗಿದೆ. ನನ್ನ ಕಣ್ಣು ಮುಂದೆನೇ ಸೂರ್ಯ ರೇಸ್ ಆಗ್ತಾ ಇರೋದನ್ನ ನೋಡಿದೆ. ತುಂಬ ಚೆಂದ ಕಾಣ್ತಾ ಇದ್ದಾನೆ ಗೈಸ್. ಅದು ಸಹ ಕ್ಯಾಪ್ಚರ್ ಆಗ್ತಾ ಇಲ್ಲ. ಗೈಸ್, ಕಾಫಿ ಪುಡಿ ಬಾಕ್ಸ್ನ ಖಾಲಿ ಮಾಡಿದ್ದೀನಿ. ಯಾಕೆ ಅಂತ ನಿಮ್ಗೆ ಗೊತ್ತಲ್ಲ, ಹೇಳ್ತಾನೆ ಬಂದಿದ್ದೀನಿ. ಶುಗರ್ ಐಟಮ್ಸ್ನ ಬಿಡಬೇಕು ಅಂತ ಇದ್ದೀನಿ. ಶುಗರ್ ಐಟಮ್ಸ್ ಅಂದರೆ ಎಲ್ಲ ಬಂತು ಗೈಸ್. ಕಾಫಿ, ಟೀ, ಮಿಲ್ಕ್ ಮತ್ತು ಜ್ಯೂಸು ಎಲ್ಲ ಪ್ರತಿಯೊಂದೂ ಶುಗರ್ ಏನೇನು ಆ್ಯಡ್ ಮಾಡ್ತೀವಲ್ಲ ಎಲ್ಲದು ಬಂತು. ಆ್ಯಂಡ್ ಸ್ವೀಟ್ಸು, ಕೇಕು ಎಲ್ಲ ಬಂತು ಗೈಸ್. ಎಲ್ಲ ಬಿಡಬೇಕು ಅಂತ ಇದ್ದೀನಿ. ಆದರೆ ನನಗೆ ನನ್ನ ಮನಸ್ಸು ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ನಾನು ಸ್ಟ್ರಾಂಗಾಗಿ ನಾನು ಇದ್ರಿಗೆ ಹೋರಾಡಬೇಕು ಅಂದರೆ ಅಷ್ಟು ಸ್ಟ್ರಾಂಗಾಗಿ ಹೋರಾಡಬೇಕು. ನಾನು ಶುಗರ್ ಬಿಟ್ಟರಷ್ಟೇ ನಾನು ಸಣ್ಣ ಆಗೋದು. ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ಶುಗರ್ ಬಿಟ್ಟರೆ ನಾನು ಆಟೋಮ್ಯಾಟಿಕ್ಕಾಗಿ ಇಳಿತೀನಿ ಅಂತ. ಬಟ್ ಅದು ಆಗ್ತಾ ಇಲ್ಲ. ಅದು ಬೇಗ ಆಗೋ ಥರ ಆಗಲಿ ಅಂತ ದೇವ್ರನ್ನ ಪ್ರೇ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಮನ್ಸು ಮಾಡಬೇಕು, ಬಟ್ ನನ್ನ ಕೈಲೇ ಮನ್ಸು ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದೇ ಪ್ರಾಬ್ಲಮ್ ಆಗಿರೋದು. ಬನ್ನಿ ಇವಾಗ ಫಸ್ಟು ಪಲ್ಯ ಮಾಡಿಬಿಡೋಣ. ತಿಂಡಿಗೆ ಟೈಮ್ ಆಯಿತು. ಹರಿಕತೆ ಆಮೇಲೆ ಹೇಳ್ತೀನಿ. ಸೊ ಬನ್ನಿ. ಚಿಂಟು ಪಪ್ಪ ಕೆಳಗಡೆ ಬಂದಿದ್ದಾನೆ. ಸೊ ಬನ್ನಿ ಅವನಿಗೆ ಫಸ್ಟು ನೀರು ಕೊಟ್ಬಿಟ್ಟು ಆಮೇಲೆ ನಾವು ತಿಂಡಿ ಕೊಡೋಣ, ಆಯಿತಾ? ತಿಂಡಿಗೆ ಗೊತ್ತಲ್ಲ ನಿಮಗೆ, ಕ್ಯಾರೆಟ್ ಪಲ್ಯ ಮತ್ತು ಚಪಾತಿ, ಆ್ಯಸ್ ಯೂಶ್ವಲ್ ಬೆಲ್ಲ. ಸೊ ಬನ್ನಿ ಫಸ್ಟು ಕೊಟ್ಬಿಟ್ಟು ಬರೋಣ, ಆಮೇಲೆ ಟೀ ಮಾಡೋಕ್ಕೆ ಇಡೋಣ. ಟೀ ಅವನೊಬ್ಬನಿಗೆ ಮಾಡೋದು, ನಾನು ಆಲ್ರೆಡಿ ಕುಡಿದ್ಬಿಟ್ಟಿದ್ದೀನಿ ಅಲ್ಲ. ಸೊ ಚಿಂಟು ಪಪ್ಪಾಗೆ ಮಾತ್ರ ಟೀ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಸೊ ಚೆನ್ನಾಗಿ ಕುದ್ದಷ್ಟು ಟೀ ಜಾಸ್ತಿ ಟೇಸ್ಟ್ ಇರುತ್ತೆ. ಸೊ ಬನ್ನಿ, ಸಾಕು ಕುದ್ದಿದ್ದು. ಇವಾಗ ನಾವು ಲೋಟಕ್ಕೆ ಹಾಕ್ಕೊಳ್ಳೋಣ.
ಬನ್ನಿ ಅವನಿಗೆ ಟೀ ಕೊಟ್ಬಿಟ್ಟು ಬರೋಣ. ಗೈಸ್, ನಮ್ಮ ಚಿಂಟುಗೆ ನೀರು ಬನ್ನಿ ಕೊಡೋಣ. ಇಲ್ಲೇ ಬಂದಿದ್ದಾನೆ. ಲೋಟ ಬೇಕು ಚಿಕ್ಕದು. ಏನು ಲೋಟ ಕೊಡು. ಸರಿ ಹಿಡ್ಕೊ. ಗೈಸ್ ನೋಡಿ, ಚಪಾತಿ ಪೂರಿ ಊದ್ಕೊಂಡಂಗೆ ಊದ್ಕೋತಾ ಇದೆ. ಆಯಿಲ್ ಬಿಟ್ಟರೆ ಹೆಂಗೆ ಊದುತ್ತಲ್ಲ ಹಾಗೆ. ಈವನ್ ರೊಟ್ಟಿ ಸಹ ಇದೇ ಸೈಜಲ್ಲಿ ಊದುತ್ತೆ ನಾನು ಮಾಡೋ ಅಂಥದ್ದು. ಇನ್ನು ಪುರಿ ಕೇಳಬೇಕಾ? ಇವೇ ಊದ್ತವೆ ಅಂದರೆ ಪುರಿ ಇನ್ನೆಷ್ಟರ ಮಟ್ಟಿಗೆ ಊದಬೇಡ, ಹೌದಲ್ಲ? ನೀ ಇವತ್ತು ಶಟಲ್ ಹೋಗ್ತೀಯಲ್ಲ, ಬಸ್ಸಲ್ಲಿ ಹೋಗ್ಬಿಟ್ಟು ಬಾ. ನಾಟಕ ಆಡಬೇಡ. ಐ ಸೆಡ್ ನೋ. Why no, babes? No. You need to get practice because bus. Don't say this Durankara is not good for health and mental status. ನಾನು ನೋಡಿದ್ದೀನಿ, ನಾನು ಅದಕ್ಕೆ ನಾನು ಓಡ್ಸಲ್ಲ. ಅವತ್ತು ನೋಡೇ ಸಾಕಾಗಿರೋದಕ್ಕೆ. See baby, ಇಲ್ಲ, you need to get ಸ್ಕೂಟರ್ ಇದೆ, 50,000 ಸೈಕಲ್ ಐತೆ. 50,000 ಸೈಕಲ್ ಇದೆ, ಸ್ಕೂಟರ್ ಇದೆ, ಕಾರ್ ಇದೆ, ಎಲ್ಲ ಇದೆ. ಬಟ್ ನಾನು ಪ್ರಾಕ್ಟೀಸ್ ಬೇಡ. ಟಚ್ ವುಡ್ ಎಲ್ಲ ಟೈಮಲ್ಲೂ ಇದಿರಲ್ಲ. ನಾನು ಇಲ್ಲಿಂದ ಚನ್ನಬಣ್ಣ ತನಕ ಬಸ್ಸಲ್ಲಿ ಹೋಗಿದ್ದೀನಿ, ಸಾಕು. ಅಷ್ಟು ಪ್ರಾಕ್ಟೀಸ್ ಆಗಿರೋದು. ಇಷ್ಟಿಷ್ಟು ಮುಡ್ಕೋಸಿ ಇಷ್ಟಿಷ್ಟೆಲ್ಲ ನನಗೆ ಬೇಕಾಗಿಲ್ಲ. ಇಲ್ಲ, ಯು ನೀಡ್ ಟು ಇಲ್ಲ ಅಮ್ಮ, ನಾನು ಗೆಟ್ ಪ್ರಾಕ್ಟೀಸ್. ನಿನ್ ಟೈಮ್ನ ನೀನೇ ಪಿಕಪ್ ಮಾಡ್ಕೋಬೇಕು. ನಿನಗೇನಾದ್ರೂ ಬೇಕಾ ನೀನು ಹೋಗಿ ತಗೋಬೇಕು, ನಿನಗೇನಾದ್ರೂ ಬೇಕಾ ನೀನು ಹೋಗಿ ಮಾಡ್ಕೊಬೇಕು. ಸೊ ಏನ್ ನೀನೇನು ಬೆಂಗಳೂರಲ್ಲಿ ಮನೆ ಕಟ್ಸಿದ್ದಿ? ಬೇಕಾದಾಗ ಹೋಗು ಅಂದ್ರೆ ಮೆಟ್ರೋ. ಬೆಂಗಳೂರು ಮೆಟ್ರೋ ಹತ್ತುತ್ತೀಯ? ನಿನಗೆ ಇಲ್ಲಿ ಅಂಕೋಲಾಗ ಹೋಗಿ ಏನ್ ಬೇಕಾದ್ ತಗೊಳಕ್ಕಾಗಲ್ಲ. ಇಲ್ಲ ಇಲ್ಲ, ಯು ಗೋ ಬೈ ಬಸ್. ಅಲ್ಲಿ ವಾಕ್ ಮಾಡು, ಅಲ್ಲಿ ಸಿಗುತ್ತೆ ಎಲ್ಲ ಕೈಗೆ ಏನೇನ್ ಬೇಕು. ಅಂಗಡಿಗಳು ಇರುತ್ತೆ, ಎಲ್ಲ ಇರುತ್ತೆ. ಹೋಗಿ ಪ್ರಾಕ್ಟೀಸ್ ಆಗು. ಅಮ್ಮ ಯಾವಾಗ್ಲೂ ಸ್ಪೂನ್ ಫೀಡ್ ಮಾಡಕ್ಕಿರಲ್ಲ. ಇಂಥ ಊರಲ್ಲೆಲ್ಲ ಕಲಿಯೋದು. ಎಂತ ಊರು? ಎಷ್ಟು ಚಂದ ಇದೆ ಊರು. ಬಾರಿ ಚೆನ್ನಾಗಿದೆ. ಏನು ಸಿಗದೇ ಇಲ್ಲ. ಎಲ್ಲ ಸಿಗತ್ತೆ. ಏನ್ ಸಿಗುತ್ತೆ? ಎಲ್ಲ ಸಿಗತ್ತೆ. ಸಿಗಲ್ಲ ಇಲ್ಲಿ. ನಿಂಗ್ ಮಟನ್ ಬೇಕಾ, ಚಿಕನ್ ಬೇಕಾ? ಏನ್ ಅದೆಲ್ಲ ಕಡೆ ಸಿಗುತ್ತೆ, ಹಳ್ಳಿ. ಹೌದು, ಮತ್ತಿನ್ ಎಂತ ಬೇಕು ನಿಂಗೆ ಜೀವನ ಮಾಡಕ್ಕೆ? ಮತ್ತಿನ್ ಎಂತ ಬೇಕು ನಿನ್ಗೆ? ಹಾಕೊಳಕ್ ಮೆಟ್ ಬೇಕಾ? ಮೆಟ್ಟು ಸಿಗತ್ತೆ. ಹಾಕೊಳಕ್ ಬಟ್ಟೆ ಬೇಕು, ಬಟ್ಟೆನೂ ಸಿಗತ್ತೆ. ಎಲ್ಲ ಚಂದ, ಎಲ್ಲ ಬ್ರಾಂಡೆಡ್. ರಿಲಯನ್ಸ್ ಇದೆ. ರಿಲಯನ್ಸ್ ಅಲ್ಲಿ ಯಾರು ಮಕ್ಕಳು ಬಟ್ಟೆ ಸಿಗುತ್ತೆ, ಅವೆಲ್ಲ ಹಾಕೊಳ್ಳಲ್ಲ ನಾನು. ರಿಲಯನ್ಸ್ ಎಲ್ಲ ಬಿಟ್ಬಿಟ್ಟೆ. ಇಷ್ಟೊಂದು ಕೊಬ್ಬಾಡೋದು ಒಳ್ಳೇದಲ್ಲ ಮನುಷ್ಯಂಗೆ. ನಿಮ್ಮಪ್ಪ ಏನ್ ಕುಬೇರ? ಅನ್ಕೋ, ಪಾಸಿಟಿವ್ ಅಂತಿಲ್ಲ. ತಿಳ್ಕೋ, ಥಿಂಕ್ ಮಾಡು. ನನಗೆ ಗೊತ್ತಿಲ್ಲ. ಇವತ್ತು ಯು ಗೋ ಬೈ ಯುವರ್ ಓನ್. ಇಲ್ಲ, ದಟ್ಸ್ ಇಟ್. ಇಲ್ಲ ಗೈಸ್, ಇವಾಗ ನಾನು ಚಿಂಟು ತಿಂಡಿ ತಿನ್ನೋದು ಸಮಯ. ನಾನು ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ನನಗೆ ಯಾಕೋ ಈ ಪಲ್ಯ ಚಟ್ನಿ ಏನೂ ಸೇರಲ್ಲ ಗೈಸ್. ಅದಕ್ಕೆ ನನಗೆ ಮೊಸರು ಮತ್ತು ಸಕ್ಕರೆ ಅಂದರೆ ಪಂಚ ಪ್ರಾಣ. ಸಖತ್ತಾಗಿರುತ್ತೆ. ಫುಲ್ ಆಫ್ ಡಯಾಬಿಟೀಸ್. ಇವತ್ತೇ ಲಾಸ್ಟ್, ಶುಗರ್ ಲಾಸ್ಟ್ ಮಾಡ್ತೀನಿ. ನೋ ಡಯಾಬಿಟಿಸ್. ಇವತ್ತೇ ಶುಗರ್ ತಿನ್ನೋದು ಲಾಸ್ಟ್ ಮಾಡಬೇಕು ಅಂತ ಇದ್ದೀನಿ ಗೈಸ್. ಅದಕ್ಕೇ ನನ್ನ ಫೇವ್ರೆಟ್ ಮೊಸರು ಮತ್ತು ಸಕ್ಕರೆ ಹಾಕೋ ಬಂದಿದ್ದೀನಿ. ಈ ತಿರಿಗೆ ಮೊಸರಿಲ್ಲ, ಬರೀ ಸಕ್ಕರೆ ಕಾಣ್ತಿದೆ. ಎತ್ ಕೂತ್ಕೋ, ಪೇಷಂಟು ಬೆನ್ನಿಲ್ದಿರೋವನೇ. ಅದಕ್ಕೆ ನಿಮಗೆ ಆರ್ಥೋಪೆಡಿಕ್ಸ್ ಹುಡುಗಿ ತರೋದು. ಗೈಸ್, ಟೈಮ್ ನೋಡಿ 8:45. ಇದು ಸ್ವಲ್ಪ 10 ನಿಮಿಷ 5 ನಿಮಿಷ ಫಾಸ್ಟ್ ಇದೆ. ನಂದು, ಚಿಂಟುದು, ಚಿಂಟು ಪಪ್ಪದು, ಚಿಂಟು ಅಜ್ಜಿದು ಎಲ್ಲರದು ತಿಂಡಿ ಆಯಿತು. ಆಲ್ಮೋಸ್ಟ್ ಕೆಲಸ ಡನ್ನು. ಈಗ ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ. ಆಮೇಲೆ ಹೋಗಿ ಬಟ್ಟೆ ನೆನೆ ಹಾಕ್ಬಿಟ್ಟು ವಾಶ್ ಮಾಡಿಬಿಡೋಣ. ಈಗ ಎಡಿಟಿಂಗ್ ಮಾಡೋಣ ಬನ್ನಿ. ಸ್ವೀಟ್ನ ಇವತ್ತೇ ಲಾಸ್ಟ್ ತಿನ್ನೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಸ್ವೀಟ್ ಬಾಕ್ಸಲ್ಲಿರೋದೆಲ್ಲ ಸ್ವೀಟ್ ಮುಗಿಸ್ಬಿಡೋಣ. ತಗೊಳ್ಳೋ. ಏನು ಆಟಕ್ಕೆ ಆಡ್ಬೇಡ. ಯಾವ್ದು ಬೇಕಾ ತೆಗಿಯೋ ತನಕ ತಾಳ್ಮೆಯಿಂದ ಇರ್ಬೇಕು ತಾನೆ. ಗೈಸ್ ನೋಡಿ, ನಿನ್ನೆ ಅಲ್ಲ ಮೊನ್ನೆ ಸಂಜೆ ಬಂದಿರೋ ಸ್ವೀಟ್ ಬಾಕ್ಸು ಖಾಲಿ. ನಾನೇ ತಿಂದಿರೋಳು. ಯಾವ್ದು ಬೇಕು ನಿಂಗೆ? ದೂದ್ ಪೇಡ, ಪಿಸ್ತಾ, ಮಿಲ್ಕ್ ಪೇಡ, ಸ್ಟ್ರಾಬೆರಿ ಪೇಡ. ಇರುವೆ ಎಲ್ಲ ಇದೆ. ಅದು ಎಲ್ಲದಕ್ಕೂ ಇರುವೆ ಇಲ್ಲ, ಸ್ಟ್ರಾಬೆರಿಗೆ ಅಷ್ಟೇ ಇರುವೆ ಮಿತ್ತಿತ್ತು. ಹೇಳು. ಆಯ್ತು, ಯಾವ್ದು ತಿನ್ಲಿ? ತಿನ್ನು ಮೋತಿ. ಚೆನ್ನಾಗಿರುತ್ತೆ.
ಹಿಂಗಿದೆ ಒಳ್ಳೆ ಬಾಡೋಗಿರೋ ಥರ ಕಲರೇ ಇಲ್ಲ ಹಾಗೆ ಇವತ್ತು ಅಷ್ಟು ಸ್ವೀಟ್ನ ಮುಗಿಸ್ಬಿಡೋಣ. ಇದು ಬಂದು ಮ್ಯಾಂಗೋ ಬರ್ಫಿ. ಬಟ್ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಬಿಗ್ ಮಿಶ್ರದಲ್ಲಿ ಓನ್ಲಿ ಕುಂದ ಮತ್ತು ಮೋತಿಚೂರ್ ಲಾಡು, ಅದು ಫ್ರೆಶ್ ಆಗಿ, ಅದು ಬಂದು ಈ ಹುಬ್ಳಿ ಹೋದಾಗ ಅಲ್ಲಿಂದ ತೊಗೊಬಂದರೆ, ಹುಬ್ಳಿ ಧಾರವಾಡಲ್ಲಿ ತೊಗೊಂಡು ಬಂದರೆ ಅಷ್ಟೇ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎಗೈನ್ ಎಲ್ಲ ಕಡೆ ಬಿಗ್ ಮಿಶ್ರ ಪೇಡ ಇದೆ, ಸೊ ಅಲ್ಲೆಲ್ಲ ತೊಗೊಂಡ್ರೆ ಅಷ್ಟು ಚೆಂದ ಇರಲ್ಲ, ಫ್ರೆಶ್ ಇರಲ್ಲ. ಕಾಲಕಂದ್ ಓಕೆ ತಿಂತೀಯಲ್ಲ, ತೊಗೊಬರ್ತಾನೆ ಪಾಪ. ಕಾಲಕಂದ್ ಓಕೆ ಗೈಸ್, ಕಾಲಕಂದ್ ಮೈಲ್ಡಾಗಿ ಮಾಡ್ತಾರೆ. ಇನ್ನು ಇದೆಲ್ಲ ಏನು ಮಾಮೂಲಿ ಲೋಕಲ್ ಬೇಕ್ರೀಸಲ್ಲಿ ಸಿಗುತ್ತಲ್ಲ ಸಮ್ವೇರ್, ಅದಕ್ಕೆ ಮ್ಯಾಚಪ್ ಆಗುತ್ತೆ. ಇದು ಬಿಗ್ ಮಿಶ್ರ ಪೇಡ ಅನ್ನೋ ಥರ ಏನೂ ಇಲ್ಲ. ಮ್ಯಾಂಗೋ ಹೇಳು ಯಾವ್ದು? ನಾನು ಹೇಳಿದೆ ಅಲ್ಲ, ನೀನು ಏನದು ಈಗ ಯಾವ್ದು ವಾಚ್ ತೊಗೊಂಡೆ ನೀನು? ಜಿ ಶಾಪ್ ತೊಗೊಳಕ್ಕೂ ಮುಂಚೆ ಸೀಕೋದಲ್ಲಿ ಸಿಗುತ್ತೆ ನೋಡು ಅಂತ ಹೇಳಿದೆ ಅಲ್ಲ. ಐ ವಾಂಟೆಡ್ ಅ ಸ್ಪೋರ್ಟ್ ವಾಚ್. ದಿಸ್ ಇಸ್ ಅ ಡ್ರೆಸ್ ವಾಚ್. ಸೀಕೋನಲ್ಲಿ 15,000. ಸೈಕೋ ನೀನು ಸೈಕೋ. 15,000 ರೂಪಾಯಿ ವಾಚ್ ಇದೆಯಂತೆ, ಅವನಿಗೆ ಬೇಕಂತೆ. ನೆಕ್ಸ್ಟ್ ವಾಚ್ ಡ್ರೆಸ್ ವಾಚ್. Just 17. Just 17? No way. Okay. He may take 17 Pro. Oh, for you Pro only want? Yeah. No. Why do you want Pro by this age only? Take 17. See, orange color in that what? New design. That your papa is going to take orange color, me going to take orange color, then you also want to take orange color. I will take that white one, silver one. I want that. You better ask your papa to get 17 Pro. I will take Pro Max, even he will take Pro Max. It last for ಎಡಿಟ್ ಮಾಡಬೇಕು ಹೋಗ. ನಮ್ಮ ಚಿಂಟು ಈಗ 8ನೇ ಕ್ಲಾಸ್ ಪಾಸ್ ಮಾಡಿ 9ನೇ ಕ್ಲಾಸ್ ಹೋಗ್ತಾ ಇದ್ದಾನೆ. ರಿಸಲ್ಟ್ ಬಂದಿಲ್ಲ, ಆದರೂ ಪಾಸ್ ಮಾಡ್ತೀನಿ. ಆದರೆ ಹೌ ಡೇ ಯು ಟಾಕ್ ಲೈಕ್ ದಟ್? ಆದರೆ ನಾನು ಒಂದು ಪೈಸಾ ಓದಿಲ್ಲ ಆದ್ರೂ ನಾನು ಪಾಸ್ ಆಗ್ತೀನಿ. ಆದರೆ ಇವಾಗ ಅವನ ಕೈಲಿ ನಾನು ಸಾಮಾನು ಚೀಟಿ ಬರೆಸ್ತಾ ಇದ್ದೀನಿ. ಸೊ ಆ ಸಾಮಾನು ಚೀಟಿ ಹೆಂಗೆ ಬರೀತಾನೆ 9ನೇ ಕ್ಲಾಸ್ ಗಿಡ್ಡ ಅಂತ ನೋಡೋಣ. ಬನ್ನಿ. ಒಂದು ಚೀಟಿ ಅಕ್ಕಿ 25 kg. ಆಯ್ತು ಬರೀ. ಅಕ್ಕಿ 25 kg. ರೈಸ್ ಅಲ್ಲ, ಅಕ್ಕಿ 25 kg. ಬಾಳೆಹಣ್ಣು 1 ಕೊನೆ. ಬಾಳೆಹಣ್ಣು, ಬನಾನಾ ಅಲ್ಲ, ಬಾಳೆಹಣ್ಣು 1 ಕೊನೆ. 1 ಗೊನೆ, 1 ಕೊನೆ. ಬೆಲ್ಲ 10 kg. ಆಯಿತಾ? ರವೆ 2 kg. ಕೇಸರಿ ರವೆ 2 kg. ಎಷ್ಟು ಕೆಜಿ? 2 kg. ಕಡಲೆ ಬೇಳೆ 2 kg. ಆಯ್ತಾ ಅಲ್ಲೆಲ್ಲ ಸಾಮಾನು? ಅಕ್ಕಿ, ಬಾಳೆ, ಆಯಿತು. ಬೆಲ್ಲ, ಕೇಸರಿ ರವೆ, ಕೇಸರಿ ರವೆ, ಕಡಲೆ ಬೇಳೆ, ಟವಲ್. ಅದಾಮೇಲೆ ತಾಳು. ತೆಂಗಿನಕಾಯಿ 20. ಆಯಿತಾ? ಟವಲ್ 2. ಪೂಜೆ ಸಾಮಾನು. ತಾಳೆ ಫರ್ಮೆಂಟೆಡ್ ಏನೋ ಒಂಥರ ಸ್ಮೆಲ್ ಇದೆ. ಅದು ಮಾವಿನಕಾಯಿ ಹೋಳಿ. ಆಮೇಲೆ ಹೂವು. ಹೂವು, ಹಣ್ಣು. ಹೂವು ಹಣ್ಣು ಹಾಗೆ ಜಸ್ಟ್ ಬರೀ ಅಷ್ಟೆ. ತೆಂಗಿನಕಾಯಿ 6. ಅದು ಬೇರೆ ಇದು ಬೇರೆ. ಇದು ನಿನಗೆ ಏನೋ ಮಾಡಿಸ್ಬೇಕು ಅಂತ. ಏನು ತಲೆ ಮೇಲೆ ಹೊಡಿತೀರಾ? ಇದು ನಮ್ಮ ಚಿಂಟು ಬರ್ದಿರೋ ಸಾಮಾನು ಚೀಟಿ. ಅವನೀಗ 9ನೇ ಕ್ಲಾಸು. ನೋಡಿ ಗೈಸ್ ಹೆಂಗೆ ಮಾಡ್ತಿದ್ದಾನೆ ಸಾಮಾನ ಚೀಟಿ. ಮತ್ತೆ ಇನ್ನೇನು ಫನ್ನಾಗಿರ್ಬೇಕು. ಅಕ್ಕಿ 25 kg. ಬಲ್ಲೆ ಹಣ್ಣು
ಕೊನ್ನೆ ನೋಡ್ಲಿ, ಅಯ್ಯೋ, 9ನೇ ಕ್ಲಾಸ್ ಓದೋಣ, ಓದಕ್ ಚೆನ್ನಾಗಿರುತ್ತೆ. ಅದು ನಾನು ತೋರ್ಸಲ್ಲ, ಓದ್ತೀನಿ. ಬೆಲ್ಲ 10 kg. ಬೆಲ್ಲ ಸರಿ ಬರ್ದಿದ್ದೀನಿ, ನಾಟಕ ಆಡ್ಬೇಡ. ಹಿಂಗೆ ಬೆಲ್ಲ ಗೈಸ್ ರಿವರ್ಸ್ ಹೋಗಿ ನೋಡ್ಕೊಳ್ಳಿ ಆಯ್ತಾ. ಬೆಲ್ಲ 10 kg. ಕೆಸರು ಅಂತ ಬರ್ದಿಲ್ವಲ್ಲ, ಕೆಸರಿ ರವೆ 2 kg. ಕಡಲೆ ಬೇಳೆ, ಅದ್ಯಾವುದು ಬೇಳೆ ನಾನು ಹೇಳಿದೆ, ಬೇಳೆ ಯಾವುದು 2 kg. ತೆಂಗಿನಕಾಯಿ 22 ಬರ್ದಿರೋ ತೀರೋ, ಅದು 7 ಅಲ್ಲ 2 ಅಲ್ಲ ಏನೂ ಅಲ್ಲ ಬೀನೂ ಅಲ್ಲ ಅನ್ನೋ ರೀತಿ ಇದೆ. ಇದೆ ತೊಂಡ ಎಲ್ಲಿ ಟವಲ್, TWL. ಅದೇನ್ ಬರ್ದಿದ್ಯಾ ತೊಂಡ? ಬೇಕಾದ್ರೆ ರಿವರ್ಸ್ ಹೋಗಿ ನೋಡಿ ಗೈಸ್. ಟವಲ್ ಸರಿಗಿಲ್ವಾ? ಪೊಜ್ಜೆ ಸಾಮಾನು 1. ಗೈಸ್ ಹೂವು ಹಣ್ಣು ಒಬ್ಬು ಮತ್ತು ಹಣ್ಣು ಅಂತೆ. ಒಬ್ಬಟ್ಟು ನೆನಪಾಯ್ತು ಬರಿಬೇಕಾರೆ. ಆಮೇಲೆ ತೆಂಗಿನಕಾಯಿ ಇದೆ, ಅದೊಂದು ತೆಂಗಿನಕಾಯಿ ಕಾಯಿ ನೆಟ್ಟು ಓದು. ಕೆಳಗಡೆ ಏನಾಗರೆ ಕಾಯಿ ಪಾವತ್ತ, ಯಾವತ್ತು ನೀನ್ ನಾಳೆ ಬರಬೇಕು. ಯಾವತ್ ಹಂಗೆ ಬರೆಯೋದ? ಅದು ಹಿಂಗೆ ಅದು ಹಂಗೆ ಬರ್ತಿದ್ದೆ ನೀನ. ಅವಾಗ ಕಾಯಿ ಇತ್ತು. ಆಸ್ ಪರ್ ರಿಕ್ವೈರ್ಡ್ ಅಂತೆ. ರಿಕ್ವೈರ್ಮೆಂಟ್ ಅಲ್ಲ, ಆಸ್ ಪರ್ ರಿಕ್ವೈರ್ಡ್ ಇನ್ ಇಂಗ್ಲಿಷ್. ಪರ್ರು ಇಲ್ಲ, ಅದು ಆಸ್ ಪರ್ ಊಸ್ಬಿಡ್ತಾವನೆ. ನೋಡಿ ಯಾವಾಗಲೂ ಗೈಸ್ ನನ್ನ ಪ್ರೊಟೆಕ್ಷನ್ಗೆ ಯಾವಾಗ ಕ್ಯಾಮ್ರಾ ಆನ್ ಮಾಡಿ ಇಟ್ಕೋತೀನಿ. ಕ್ಯಾಮ್ರಾ ಆಫ್ ಮಾಡಿದ್ರೆ ನಂಗೆ ಬಂದು ಕಚ್ತಾನೆ. ಸ್ನ್ಯಾಕ್ಸ್ ಕೊಡು ಇಲ್ಲ ನಿನ್ನೇ ತಿಂದು ಬಿಡ್ತೀನಿ ಅಂತಾನೆ. ನಾನು ಯಾವಾಗಲೂ ಕ್ಯಾಮ್ರಾ ಆನ್ ಮಾಡಿ ಇಟ್ಕೋತೀನಿ. ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಅವನು ಆ ಕಡೆ ಹೊಟ್ಟೋಗ್ಬಿಡ್ತಾನೆ. ಏನೋ ಆಸ್ ಇಫ್ ಏನು ಗೊತ್ತಿಲ್ಲ ಅನ್ನೋ ರೀತಿನಲ್ಲಿ. ನಂಗೆ ಯಾವಾಗಲೂ ಕ್ಯಾಮ್ರಾಮನ್ ಬೇಕಾಗತ್ತೆ ಗೈಸ್, ನನ್ನ ಸೇಫ್ಟಿ ಪರ್ಪಸ್ಗೆ. ಏನ ಕೊಡು. ಸ್ವೀಟ್ ಇದೆ, ಖಾರ ಇದೆ, ಫ್ರೂಟ್ಸ್ ಇದೆ, ತಿಂಡಿ ಇದೆ. ತಿಂಡಿಯಿಂದ ಅಲ್ಲಿ ಕ್ಯಾರೆಟ್ ಪಲ್ಯ ಇದೆ, ತಿನ್ನು. ಇನ್ನು ಇಲ್ಲೇ ಇದೆ ಅಂತ ಪಲ್ಯ ತಿಂದೆ. ತಿನ್ನೋಕ್ಕೇನಾದ್ರೂ ಬೇಕು ನನಗೆ. ಸ್ಟಾರ್ಟ್ ಆಯ್ತು ನನಗೆ. ನಾನೇ ಇವನನ್ನ ಎಲ್ಲರೂ ಬಿಟ್ಬಿಟ್ಟು ಹೊಟ್ಟೋಯ್ತೀನಿ. ಸ್ಕೂಲ್ ಇಲ್ಲ ಏನಿಲ್ಲ, ಏನಾದರೂ ಮಾಡ್ಕೊಂಡು ಸಾಯ್ಲಿ ಅಂದ್ಬಿಟ್ಟು ಹೋಗ್ತೀನಿ. ನಂಗೇನು ಇಲ್ಲ, ಏನಾದರೂ ಏನಿಲ್ಲ. ಕಿಂಟು ಬೇಡ. 10:15 ಆಯ್ತು. ಹಿಂಗೆ ಕೂತಿದ್ದೀವಿ ಇಬ್ರು. ನೋಡಿ ಒಳ್ಳೆ ಮಗು ಸುತ್ಕೊಂಡೈತೆ. ನಾನು ಹೊಟ್ಟೆ ಒಳಗೆ ಹಿಂಗೆ ಇದ್ದಿದ್ದ. I want something to eat. 9 ತೋಳ ಹಳ್ಳಕ್ಕೆ. Eat something. Give me something. ಗೈಸ್, ಚಿಂಟೋರ ಅಜ್ಜಿ ನೇರಳೆ ಹಣ್ಣನ್ನ ತಂದ್ಕೊಟ್ಟಿದ್ದಾರೆ. ಇದು ನಮ್ಮದೇ ಜಾಗದ್ದು ಗೈಸ್, ನಾವೇ ಬೆಳೆದಿರೋ ಅಂಥ ನೇರಳೆಣ್ಣು. ನಮ್ಮ ಜಾಗದಲ್ಲಿರೋದು ಗೈಸ್. ನಾವು ಬೆಳೆದಿದ್ದೀವೋ ಇಲ್ಲ ನಂಗೆ ಗೊತ್ತಿಲ್ಲ, ನಮ್ಮ ಜಾಗದಲ್ಲಿದೆ. ನೈಸ್, ತುಂಬ ಚೆನ್ನಾಗಿದೆ. ನಿಂಗೆ ಇನ್ನೇನು ಕೆಲಸ ತಿನ್ನೋದು ಬಿಟ್ಟು ನನಗೇನಾದರೂ ಕೊಡೋದು ಇಲ್ಲ. ಕೊಟ್ಟನಲ್ಲ. ನೀನು ಕೊಡ್ತಿದ್ದು ಅದಕ್ಕೆ ತಿನ್ನಬೇಕು ನನಗೆ. ಇಟ್ಸ್ ಗುಡ್. ನಿಮ್ಮ ಮಗಳು 85 kg, 85. ನೆನ್ನೆನೆ ನೋಡಿದ್ದೀನಿ 85. ನೀನೆಂತ 85 95? ನಾನಾ? ಅಯ್ಯೋ, ಮುಖ ನೋಡ್ಕೊಂಡು ಬೇಕಾದ್ರೆ ಫೋಟೋ ಕಳಿಸ್ತೀನಿ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಮಾಡಿದಾಗ.
ಇವನು 50 kg ಇದ್ದಾನೆ. ನಾನು 50 kg ಇಲ್ಲ, 47 ಇದೀನಿ, 48 ಇಲ್ಲ. ನಾನು ಯಾಕೆ ಸುಳ್ಳು ಹೇಳೋಣ, ನಮ್ಮ ಅಮ್ಮನ ಥರ. ಅಯ್ಯೋ ಇನ್ನೇನು, ಎಲ್ಲಿ ನೋಡಿದ್ರು ಮಾಂಸ ಬೆಳೆಸ್ಕೊಂಡು. ಇನ್ನೇನು ಹಂಗ್ ತಿಂದ್ರೆ 1 ಸ್ಪೂನ್ ಮೊಸರು 2 ಸ್ಪೂನ್ ಸಕ್ಕರೆ ಹಾಕೊಂಡಂಗೆ ತಿಂತಾಳೆ. ಮೊಸರು ರಾತ್ರಿ ಹೊತ್ತು ತಿಂತಾಳೆ. ನಾನು ಹಂಗಂದ್ರೆ ಇದ್ ಮಾಡ್ತಾಳೆ ಅಂತ ಸುಮ್ನೆ ಆಯ್ತೀನಿ. ರಾತ್ರಿ ಹೊತ್ತು ಮೊಸರನ್ನೇ ತಿನ್ಬಾರ್ದು, ಗಟ್ಟಿ ಮೊಸರನ್ನೇ ತಿನ್ಬಾರ್ದು. ನಿಮ್ಮ ಅಪ್ಪನು ಹಂಗೆ ಅಮ್ಮ. ಇನ್ನೇನಪ್ಪ ಸ್ವೀಟ್ ತಿಂದ್ರಿ ಇನ್ನೇನಾಯ್ತಾಳೆ ಅದು. ಇವತ್ತಿಂದ ಏನೋ ಬಿಡುತ್ತಂತೆ. ಕಾಫಿ ಟೀ ಹೇಳ್ಬಿಡ್ತೀನಿ ಅಂತ ಹೇಳೋಡಲ್ಲಪ್ಪ, ಕೇಳ್ಕೊಂಡಿದ್ದೀನಿ ನಾನು. ಅಯ್ಯೋ ಕಾಫಿ ಟೀ ಅಲ್ಲೇ ಇದು 10 ಸತಿ ಆಯ್ತು ಹೇಳಿ. ನಾಟಕದ ಕಂಪನಿನೇ ಓಪನ್ ಮಾಡ್ಕೊಂಡು ಕೂತೈತೆ. ಇವತ್ತಿಂದೇನೋ ಸಕ್ಕರೆ ಬಿಡುತ್ತಂತೆ, ಇವತ್ತು ಲಾಸ್ಟ್ ಅಂತೆ. ಅದಕ್ಕೆ ಇವತ್ತು 3 ಸ್ಪೂನ್ ಮೊಸರಿಗೆ 5 ಸ್ಪೂನ್ ಸಕ್ಕರೆ ಹಾಕ ಬಂದಿತ್ತು. ತಿಂತು ಫುಲ್ ಖಾಲಿ, ನೆಕ್ಕಂಡ್ ತಿಂತು. ಆಮೇಲೆ ಎರಡು ಸ್ವೀಟ್ ತಿಂತು. 2 ನೇರಳೆ ಹಣ್ಣು ತಿಂತು. ವಾಕಿಂಗು ಹೋಗ್ಲಿಲ್ಲ. ಚಪಾತಿ ತಿಂತು 4-5. ನಿಜ, ಮೊಸರಿತ್ತಲ್ಲ. ರಾತ್ರಿ ಚೆನ್ನಾಗಿ ಉಣ್ಣುತ್ತೆ ಅವ್ರ ಮನೆಗೆ ಹೋಗಿ. ಅದು ಹಾಕಿ ಇದು ಹಾಕಿ ಮನೆಗೂ ತಗೊಂಡೋಯ್ತೀನಿ ಅಂತದೆ. ಅಯ್ಯೋ ನಮ್ಮ ಅಮ್ಮಂಗೆಲ್ಲ ಹತ್ರದವ್ರೆ, ಏನು ಕೇಳಕ್ಕೇನು ಮುಜುಗರ ಅನ್ನಲ್ಲ ನಮ್ಮಮ್ಮ. ಗೈಸ್, ಈಗ ಚಿಂಟು ಆಟ ಆಡಕ್ಕೆ ಹೋಗ್ಬೇಕಂತೆ. ಬನ್ನಿ ಅವನಿಗೆ ಆಟ ಆಡಕ್ಕೆ ಕರ್ಕೊಂಡು ಹೋಗೋಣ. ಆ್ಯಂಡ್ ಚಿಂಟು ಅಜ್ಜಿಗೆ ಸ್ವಲ್ಪ ಸಾಮಾನು ಬೇಕಂತೆ, ಅದನ್ನು ಸಹ ತೊಗೊಂಡು ಬರೋಣ. ದೂತ್ ಬೇಡ. ಬನ್ನಿ ಹೋಗೋಣ, ಟೈಮ್ ಆಯಿತು. ಟೈಮ್ ಬಂದು 12 ಗಂಟೆ ಈಗ ಕರೆಕ್ಟಾಗಿ. ಬಟ್ಟೆ ಒಗ್ದಿಲ್ಲ ಇನ್ನು. ಗೈಸ್ ಬನ್ನಿ ಹೋಗೋಣ. ಚಿಂಟು ಅವ್ರ ಅಜ್ಜಿ ದುಡ್ಡು ಕೊಟ್ಟಿದ್ದಾರೆ ಸಾಮಾನು ತರೋಕ್ಕೆ, ತೊಗೊಬಂದು ಕೊಡೋಣ. ಬಾ. ಗೈಸ್ ಕಾರು ಧೂಳಾಗೋಗಿರುತ್ತೆ ಗೈಸ್. ಗೈಸ್ ಅಮ್ಮ ಮಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಧೂಳಿತ್ತು. ಬಂದು ನೀರು ತುಂಬು ಆಯ್ತಾ? ತುಂಬಾದ್ರೂ ಆಯ್ತು. ಆಯ್ತಾ ಸಾಕ? ಇನ್ನೂ ಒಂಚೂರು ನೀರು ಹಾಕ. ಬೇಡ ಸಾಕು. ತಡಿ, ಆ ಕಡೆಗೆ ಹೋಗಲ್ಲ ಅಷ್ಟೇ. ಸಾಕು ನಡಿ. ಕ್ಲೀನ್ ಮುಖ ಹಂಗೆ ಇರುತ್ತೆ. ನೋಡಿ ಮಧ್ಯದಲ್ಲೇ ನಿಲ್ಸಿದ್ಯಾ? ಹೌದು. ಮತ್ತೆ ಗೈಸ್ ಚಿಂಟು ಅವ್ರ ಅಜ್ಜಿ ಸಾಮಾನು ಕಟ್ಟಕ್ಕೆ ಫೋನ್ ಮಾಡಿ ಹೇಳಿದರು. ಸೊ ಅದಾಗಿದ್ದರೆ ಅಲ್ಲಿ ಅಂಗಡಿಲೇ ಪಿಕ್ ಮಾಡಿಕೊಂಡು ಹೋಗೋಣ. ಆಗಿಲ್ಲ ಅಂದರೆ ಸ್ವಲ್ಪ ನಾನು ಸ್ಟ್ರೈಟ್ ಹೋಗೋದಿದೆ, ಹಾಗಾಗಿ ಇಲ್ಲೇ ನಿಲ್ಲಿಸಿದ್ದೀನಿ ಗಾಡಿನ. ಗೈಸ್ ನೋಡಿ, ಚಿಂಟು ಅವ್ರ ಅಜ್ಜಿ ಇಲ್ಲೇ ಸಾಮಾನು ತೊಗೊಳೋದು. ಪೂಜೆಗೆ ಟವಲ್ ಸಹ ಬೇಕಿತ್ತು, ಹಾಗಾಗಿ 2 ಟವಲ್ ತಗೊಂಡು ಹೋಗೋಣ ಅಂತ ಬಂದೆ. ವೈಟ್ ಟವಲ್ಲೇ ಬೇಕಂದ್ರೆ, ಸೊ ಹಾಗಾಗಿ ವೈಟ್ ಟವಲ್ಲೇ ತಗೊಂಡಿದ್ದೀನಿ. ಟವಲ್ ತಗೊಂಡು ಇಲ್ಲಿ ಚಿಂಟುನ ಶಟಲ್ ಕಾಕ್ ಕೋರ್ಟ್ ಹತ್ರ ಬಿಡೋಣ ಅಂತ ಬಂದೆ. ಆದರೆ ಅವನ ಫ್ರೆಂಡ್ಸ್ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ಅವನು ನನ್ನ ಜೊತೆನೇ ವಾಪಸ್ ಬಂದ. ಇವಾಗ ನಾವು ಆಫೀಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಹೊತ್ತಿರೋಣ, ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಆಮೇಲೆ ನಾನು ಐರನ್ ಬಟ್ಟೆನ ಐರನ್ ಶಾಪಿಗೆ ಕೊಡಬೇಕು. ಆಮೇಲೆ ಚಿಂಟುನ ಕೋರ್ಟ್ ಹತ್ರ ಬಿಡಬೇಕು. ಸೊ ಹಾಗಾಗಿ ಇಲ್ಲೇ ಆಫೀಸ್ ಹತ್ರ ಬಂದಿದ್ದೀನಲ್ಲ, ಇದನ್ನು ತೊಗೊಂಡು ಹೋಗ್ಬಿಡೋಣ, ಹಂಗೇನೆ ಬೈಕಲ್ಲೇ ಹೋಗಿ ಕೊಟ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ತೊಗೊಂಡೆ. ಗೈಸ್ ಚಿಂಟುನ ಅಲ್ಲಿ ಶಟಲ್ ಕಾಕ್ ಕೋರ್ಟ್ ಹತ್ರ ಬಿಟ್ಟು ನಾನು ಇಲ್ಲಿ ಆಫೀಸಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಟೈಮ್ ಆಯಿತು, ಆಫೀಸ್ ಅವರು ಊಟಕ್ಕೆ ಹೋಗಬೇಕು ಅಲ್ಲ, ಹಾಗಾಗಿ ನಾನು ಸಹ ಹೋಗ್ತಾ ಇದ್ದೀನಿ. ಕೋರ್ಟ್ ಹತ್ರನೇ ಹೋಗಿ ವೆಯ್ಟ್ ಮಾಡೋಣ. ಇನ್ನು ಎಷ್ಟು ಗಂಟೆಗೆ ಬರ್ತಾನೆ ನೋಡೋಣ.
ಅವನಿನ್ನ ಸ್ವಲ್ಪ ಹೊತ್ತಿರ್ತಾನ ಕೋಚಿಂಗ್ ಸೇರ್ಕೊಂಡಿದ್ದಾನ ಇವತ್ತು ಗೈಸ್ ಮನೆಗೆ ಬಂದ ಪೀರಿಯಡ್ಸ್ ಆದೆ ಸೊ ಮುಗೀತು ಏನೇನೋ ಪ್ಲ್ಯಾನ್ಸ್ ಇತ್ತು ಎಲ್ಲ ಡ್ರಾಪ್ ಆಯಿತು ಬನ್ನಿ ಹೋಗಿ ಊಟ ಮಾಡೋಣ ಫಿಶ್ ಕರಿ ಹಾಕೊಂಡು ಊಟ ಮಾಡ್ತಾ ಇದ್ದೀನಿ ಚಿಂಟು ಎಂದ್ರಲ್ಲಿ ಊಟ ಮಾಡ್ತಾ ಇದ್ದಾನೆ ಚಿಂಟುನು ಫಿಶ್ ಕರಿನಲ್ಲೇ ಬಟ್ ಅವ್ನ ಮೇಲ್ಗಡೆ ಹೋದಾಗ ಗೈಸ್ ಅವನಿಗೆ ಸ್ವಲ್ಪ ಅವ್ರ ಅಪ್ಪ ಚಿಕನ್ ತಂದಿದ್ದಾನೆ ಅದಿತ್ತು ಸೊ ಅದನ್ನ ನೆಂಚ್ಕೊಂಡು ತಿಂತೀನಿ ಅಂದ್ಬಿಟ್ಟು ಅವನು ಹೋದ ನಾನು ಕೆಳಗಡೆನೆ ಕುತ್ಕೊಂಡೆ ಒಂದೆರಡು ಫಿಶ್ ಹಾಕ್ಕೊಂಡೆ ಅದು ಆ್ಯಕ್ಚುಲಿ ಚಿಂಟು ಪಪ್ಪಾಗೆ ರಾತ್ರಿಗೆ ಅಂತ ಮಾಡಿದ್ದು ಅವ್ರೇನು ಹೇಳಿರಲಿಲ್ಲ ನಾನೇ ಹಾಕ್ಕೊಂಡೆ ಕಣ್ಣಿಗೆ ಬಿತ್ತು 2 ಪೀಸ್ ಹಾಕ್ಕೊಂಡೆ ಪಾಪ ಅವನಿಗೆ ಇರಲಿ ಅಂತ ಆ್ಯಕ್ಚುಲಿ ಇವತ್ತು ಸಂಜೆ ನಾನು ಅಲ್ಲಿ ಅವರ್ಸ ಅಂತ ಇದೆ ನಮ್ಮೂರ ಪಕ್ಕ ಸೊ ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಪೂಜೆ ಎಲ್ಲ ಇತ್ತು ಮತ್ತು ಮಟನ್ ಊಟ ಇತ್ತು ಬಟ್ ಬೇಜಾರಾಗ್ತಾ ಇದೆ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಪೀರಿಯಡ್ ಆಯ್ತಲ್ಲ ಬರೀ ಮಟನ್ ಊಟ ಆಗಿದ್ರೆ ಹೋಗ್ಬಿಡ್ತಾ ಇದ್ದೆ ಬಟ್ ಅಲ್ಲಿ ದೇವರು ಸಹ ಇದೆ ಅಲ್ಲ ಹಾಗಾಗಿ ಹೋಗಲಿಲ್ಲ ನೀನು ಯಾವ ಕಡೆ ಬೇಕು ಬ್ಲ್ಯಾಕ್ ಐ ಆಮ್ ನಾಟ್ ಬ್ಲ್ಯಾಕ್ ಡೋಂಟ್ ಡೂ ರೇಸಿಸಮ್ ನಾನು ಪಿಂಕ್ ಅದೇ ಗೈಸ್ ನನ್ನ ಬಟ್ಟೆ ಪಿಂಕ್ ಅಂತ ಹೇಳಕ್ಕೆ ಬಂದೆ ನಾನು ಪಿಂಕ್ ಅಂದ ನೋಡಿ ಸ್ಟ್ರಾಬೆರಿ ಬರ್ಫಿ ಇದು ನಿನಗೆ ಗೊತ್ತು ಒಂದು ಆಲ್ರೆಡಿ ತಿಂದಿದ್ದೆ ಚೆನ್ನಾಗಿದೆಯಾ ಕೊಡು ಚಂದನೋ ಚೌರನೋ ಅರ್ಧ kg ಬಾಕ್ಸ್ ಮುಗಿಸ್ದೆ ಲೋಕಲ್ ಸ್ವೀಟೇ ಬಿಗ್ ಮಿಶ್ರ ಪೇಡ ಗೈಸ್ ಈಗ ಟೈಮ್ ಬಂದು 5:15 ಆಗಿದೆ ಈಗ ಬಟ್ಟೆ ಒಗಿತಾ ಇದ್ದೀನಿ ಯಾಕೋ ಬೇಜಾರು ಯಾಕೆ ಆಗ್ತಾ ಇದೆ ಅಂತ ಅನ್ಕೊತಾ ಇದ್ದೆ ಎಲ್ಲರೂ ಹೇಳ್ತಾರೆ ಅಲ್ಲ ಪೀರಿಯಡ್ಸ್ ಟೈಮಲ್ಲಿ ಫುಲ್ ನಾವು ತುಂಬ ಡೌನ್ ಫೀಲ್ ಮಾಡ್ತೀವಿ ಅಂತ ಮೇ ಬಿ ಅದೇ ಇರಬೇಕು ಅನಿಸುತ್ತೆ ಸೊ ಮಧ್ಯಾಹ್ನ ಪೀರಿಯಡ್ಸ್ ಆದೆ ತಲೆ ಸ್ನಾನ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಈಗ ಬಂದಿದ್ದೀನಿ ಬಟ್ಟೆ ಒಗ್ಯೋಣ ಅಂತ ಗೈಸ್ ಇವತ್ತು ನಾನು ಒಂದು ಜಾತ್ರೆಗೆ ಹೋಗಬೇಕಿತ್ತು ಗೊತ್ತಾ ಅಲ್ಲಿ ಮಟನ್ ಊಟ ಎಲ್ಲ ಇರುತ್ತೆ ನಾನು ತುಂಬ ಹೋಗ್ತೀನಿ ಅಂತ ಫಿಕ್ಸ್ ಆಗಿದ್ದೆ ನಾನು ಚಿಂಟು ಎಲ್ಲ ರೆಡಿ ಆಗಿದ್ವು ಎಲ್ಲ ಆಗಿತ್ತು ಪಾಪ ನಮ್ಮ ಚಿಂಟು ಬೇಜಾರು ಮಾಡ್ಕೋತಾ ಇದ್ದಾನೆ ಅಮ್ಮ ಅಂತ ಅದೊಂದೇ ಅಲ್ಲ ನಾಳೆ ಆ್ಯಕ್ಚುಲಿ ನಮ್ಮ ಚಿಂಟುಗೆ ಒಂದು ತುಲಾಭಾರ ಮಾಡಿಸ್ಬೇಕಿತ್ತು ಸೊ ಅದು ಪ್ಲ್ಯಾನಿಂಗ್ ಆಗಿತ್ತು ಅದಕ್ಕೂ ಎಲ್ಲ ಸಾಮಾನು ತೊಗೊಂಡು ಬಂದೆ ನೋಡಿದ್ರಿ ಅಲ್ಲ ಸಾಮಾನೆಲ್ಲ ಎತ್ತಾಕೊಂಡು ಬರೋಕ್ಕೆ ಹೋಗಿದ್ದೆ ಅಂತ ಚಿಂಟು ಅವ್ರ ಅಜ್ಜಿ ಹೇಳಿದ್ರು ಅಂತ ಸೊ ಅದು ಕ್ಯಾನ್ಸಲ್ ಆಯಿತು ನಾನು ಹೋಗ್ತಿಲ್ಲ ಅವ್ರಿಗೆ ಹೋಗಿ ಅಂತ ಹೇಳಿದ್ದೀನಿ ಬಟ್ ಅವ್ರು ಹೋಗ್ತಾರೋ ಅಥವಾ ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ ಬಟ್ ನಂಗೆ ಪೀರಿಯಡ್ಸ್ ಆಯಿತು ಅಂತ ಹೇಳಿಬಿಟ್ಟೆ ನೋಡಬೇಕು ನನ್ನಿಂದ 2 ಪ್ರೋಗ್ರಾಮ್ಸ್ ಮಿಸ್ ಆಯ್ತು ಈಗ ಜಾತ್ರೆ ಚೆನ್ನಾಗಿರುತ್ತೆ ಅದು 2 ವರ್ಷಕ್ಕೊಂದ್ಸಲ ಆಗೋ ಜಾತ್ರೆ ಏನು ಮಾಡೋದು ಎಲ್ಲವುದು ಹಣೆಯಲ್ಲಿ ಬರೆದಿರಬೇಕು ಅಂತಾರಲ್ಲ ಹಾಗೆ ನಾನು ಪ್ರಾಮಿಸ್ ಬೇರೆ ಮಾಡಿಬಿಟ್ಟಿದ್ದೆ ನಾನು ಬಂದೇ ಬರ್ತೀನಿ ಜಾತ್ರೆಗೆ ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಬಟ್ ನಾ ಹೇಳಿದೆ ಫೋನ್ ಮಾಡಿ ಬರೋಕ್ಕಾಗಲ್ಲ ಅಂತ ಬಿಕಾಸ್ ಏನು ಅನ್ಕೋತಾರೆ ಎಲ್ರೂ ಏನಾದರೂ ನಮ್ಮ ಕೈಲಿ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅಂದಾಗ ಇಲ್ಲ ಪೀರಿಯಡ್ಸ್ ಆಗೋದೆ ಅಂತ ಸುಳ್ಳು ಹೇಳೋರೇ ಜಾಸ್ತಿ ಈ ಕಾಲದಲ್ಲಿ ನಾನು ನೋಡಿದ್ದೀನಿ ಬಟ್ ನಾನು ಹಾಗೆಲ್ಲ ಸುಳ್ಳು ಹೇಳಲ್ಲ ನನಗೆ ಪೀರಿಯಡ್ಸ್ ಆಯಿತು ಅಂತ ಹೇಳಿದೆ ಬಟ್ ಅವ್ರು ಹೆಂಗೆ ತೊಗೊಂಡಿರ್ತಾರೋ ನನಗೆ ಗೊತ್ತಿಲ್ಲ ಬಿಕಾಸ್ ಬರೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ಅಕ್ಕ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡಿರ್ತಾರೆ ಎಲ್ಲ ಗೈಸ್ ನಿಜಕ್ಕೂ ಪೀರಿಯಡ್ಸ್ ಆಗಿಬಿಟ್ಟೆ ಆ್ಯಕ್ಚುಲಿ ನಾಳೆ ನಾಡಿದ್ದು ಆಗಬೇಕಿತ್ತದು ನೋಡೋದು ಇವತ್ತೇ ಆಗಿದೆ ಬಟ್ಟೆ ಒಗಿತಾ ಇದ್ದೀನಿ ಬಟ್ಟೆ ಒಗಿಯೋಕ್ಕೂ ಮನಸ್ಸಿಲ್ಲ ಗೈಸ್ ನೆನೆಯಾಕ್ಬಿಟ್ಟಿದ್ದೆ ಹಾಗಾಗಿ ಒಗಿತಾ ಇದ್ದೀನಿ ಬನ್ನಿ ಒಗ್ಯೋಣ ಗೈಸ್ ನೋಡಿ ನನಗೆ ಸುಸ್ತು ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ತುಂಬ ಡಿಸಪಾಯಿಂಟ್ಸಲ್ಲಿ ನಾನಿದ್ದೀನಿ ಅಂದರೆ ನನ್ನ ಮಗ ಕೆಳಗೆ ಬಂದವನೆ ಅಮ್ಮ ಬಾ ಹೊರಗಡೆ ಹೋಗೋಣ ಅಂತ ನಮ್ಮ ರೆಸಾರ್ಟ್ ಹತ್ರ ಹೋಗೋಣ ಅಂತ
ಹೋಗ್ಬಿಟ್ಟು ಬಾ ಪುಟ್ಟ ಪಪ್ಪನ ಜೊತೆ ಹೋಗಿ ನೋಡ್ಕೊಂಡು ಬಾ. ರೆಸಾರ್ಟ್ ಯೋಗಕ್ಷೇಮ ಎಲ್ಲ ತುಂಬ ದಿನ ಆಯಿತು ಹೋಗಿಲ್ಲ, ಬಾ ಹೋಗಲ್ಲ. ಬೇಬಿ ಬಟ್ ಐ ಆಮ್ ನಾಟ್ ಇನ್ ಎ ಮೂಡ್ ಟು ಕಮ್. ನೋ, ಅದು ಯಾಕೆ ಹಂಗೆ ಮೂಡ್ ಗೀಡಿಲ್ಲ, ನನಗೂ ಇಲ್ಲ. ಸುಸ್ತಾಗಿದೆ. ಐ ವಾಂಟ್ ಟು ಸ್ಲೀಪ್ ಬೇಬು. ಅಷ್ಟು ಬೇಗ ಹೇಳು ಅಂತ ಅವತ್ತು ಹೇಳಿದ್ದೀನಿ, ಬೇಗ ಹೇಳು. ನಾಳೆಯಿಂದ 4 days ಫುಲ್ ಸ್ಲೀಪ್. ಯಾಕೆ ಬೇಗ ಏನು ಎದ್ದೋಳಲ್ಲ, ಅಷ್ಟು ಬೇಗ ಎದ್ದೋಳಲ್ಲ. 6 o'clock. ಏನಾದರೂ ಮಾಡ್ಕೋ. ನೋಡಿ ಗೈಸ್, ಇಷ್ಟು ಬಟ್ಟೆ ಹೋಗ್ತಿದೆ ನೋಡಿ, ಕಾಣ್ತಾ ಇದೆ ನೋಡಿ. ನೀವು ಹೋಗಿ ಬಾ ಚಿನ್ನ, ರೆಡಿ ಆಗ್ಬಿಟ್ಟು ಜಾಣ ಹಿಂಗೆ ಹೋಗು ಸಾಕು. ಗೋ ಲೈಕ್ ದಿಸ್. ಸಮ್ಮರ್ ಅಲ್ಲ, ಸಮ್ಮರ್ ಬೇಬಿ, ಸೀ ಶೋರ್. ಗೋ ಲೈಕ್ ದಿಸ್ ಒಂದು ಇಟ್ ವಿಲ್ ಬಿ ಗುಡ್ ಔಟ್ಫಿಟ್. ನೀನು ಬಾ, ನಿಂದು ಕುರ್ತಾ ಚೇಂಜ್ ಮಾಡ್ಕೋ ಬಾ. ಓ ಮೈ ಗಾಡ್, ಆಗೋಲ್ಲ. ನೋ ಗೈಸ್, ಟೈಮ್ ನೋಡಿ 6:30. ನಮ್ಮ ಚಿಂಟು ಪಾಪ ತುಂಬ ಕರೆದ, ಬಟ್ ಯಾಕೋ ನನಗೆ ಹೋಗೋ ಮನಸ್ಸಿರಲಿಲ್ಲ, ಅದಕ್ಕೆ ನಾವು ಹೋಗಲಿಲ್ಲ. ಅವನವ್ರ ಅಪ್ಪನ ಜೊತೆ ರೆಸಾರ್ಟ್ ಕಡೆ ಹೋದ. ನಾನು ಆರಾಮಾಗಿ ಕೂತಿದ್ದೀನಿ. ಬಟ್ಟೆ ಒಗ್ದೆ ಅಲ್ಲ, ಬಟ್ಟೆ ಎಲ್ಲ ತೇವ ಆಗಿತ್ತು ಅಲ್ಲ, ಸೊ ಹಾಗಾಗಿ ಕೆಳಗಡೆನೇ ಕೂತಿದ್ದೀನಿ. ಇಷ್ಟೇ ಗೈಸ್, ಫ್ರೂಟ್ಸ್ ಕಟ್ ಮಾಡಬೇಕು. ಇನ್ನು ಸ್ವಲ್ಪ ಹೊತ್ತು ಹೋಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಫ್ರೂಟ್ಸ್ ಕಟ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗು ಇಲ್ಲಿಗೆ ಮುಗಿಸ್ತೀನಿ. ಗೈಸ್, ಇವತ್ತು ಸೀಬೆ ಹಣ್ಣು ಕಟ್ ಮಾಡಿ ಕೊಡ್ತಾ ಇದ್ದೀನಿ, ಹಾಗೆ ದ್ರಾಕ್ಷಿನ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಇವೆರಡು ಫ್ರೂಟ್ನ ಕೊಡ್ತಾ ಇದ್ದೀನಿ ಚಿಂಟು ಪಪ್ಪಾಗೆ. ಸೊ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್, ಗುಡ್ ನೈಟ್.